ಹಲೋ ಹಾಯ್ ವೆಲ್ಕಮ್ ಟು ದೇವಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಬನ್ನಿ ಇವತ್ತೊಂದು ಒಳ್ಳೆ ವಿಡಿಯೋ. ಅದೇನು ವಿಡಿಯೋ ಅಂತ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಇವಾಗ ನೋಡಿ, ನಾನು ಇದು ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಏನಪ್ಪ ಅಂತ ಅಂದ್ಕೊತಾ ಇದ್ದೀರಾ? ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದಿದು. ಇದು ಮನೆಯಲ್ಲೇ ಮಾಡಿರೋಂಥ ಒಂದು ಸೂಪರಾಗಿ ನಮ್ಮ ಕೂದಲಿಗೆ ಬೆಳವಣಿಗೆಗೆ ಬೇಕಾದಂಥ ಎಲ್ಲನೂ ಇದರಲ್ಲಿದೆ. ಇದನ್ನು ಒಂದು ವಾರದಲ್ಲಿ ನಿಮ್ಮ ಕೂದಲು ಹೆಂಗಂದರೆ ಎಷ್ಟು ಉದುರ್ತಾ ಇದೆಯೋ ಅದಕ್ಕಿಂತ ಹತ್ತರಷ್ಟು ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕೂದಲು ಒಂದೇ ವಾರದಲ್ಲಿ ಉದುರೋದು ಕೂಡ ಸ್ಟಾಪ್ ಆಗುತ್ತೆ. ತುಂಬಾ ಒಳ್ಳೆಯದಿದು. ಇದು ನೀವು ತಲೆಗೆ ಒಂದು ವಾರದಲ್ಲಿ 2 ಸಲ ಹಚ್ಚಿದ್ರೂ ಸಾಕು, ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದೇನಂದರೆ ನಾವು ಯಾವ ಟೈಮಲ್ಲಿ ತಲೆ ಸ್ನಾನ ಮಾಡಿ ಹಚ್ಕೊತೀವೋ ಅದೇ ಟೈಮಲ್ಲೇ ಮಾಡ್ಕೋಬೇಕು. ಯಾಕಂದರೆ ಇದು ಮಾಡಿ ನಾವು ಸ್ಟಾಕ್ ಇಟ್ಕೋಬಾರ್ದು. ಆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನು ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಒಂದು ಈರುಳ್ಳಿನ ನಾವು ಕಟ್ ಮಾಡಿ ಇಟ್ಕೋಬೇಕು. ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಅದಕ್ಕನ್ನು ನೋಡಿ, ಇದನ್ನು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಮತ್ತು ಇದು ಅಲೋವೆರಾ ಜೆಲ್ ಇರುತ್ತಲ್ವ, ಅದು ಕೂಡ ಅಲೋವೆರಾನೇ ಫ್ರೆಶ್ ಆಗಿರೋಂಥ ಮನೆಯಲ್ಲೇ ಇರುವಂಥ ಅಲೋವೆರಾ ಜೆಲ್ಲನ್ನೇ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮಾರ್ಕೆಟಿಂದ ಸಿಗೋ ಅಲೋವೆರಾ ಕೂಡ ಹಾಕ್ಕೋಬೋದು. ನ್ಯಾಚುರಲ್ ಆಗಿರೋ ಅಲೋವೆರಾ ಹಾಕಿದರೆ ತುಂಬಾ ಒಳ್ಳೆಯದು. ಸ್ವಲ್ಪ ಇದಕ್ಕೆ ನೋಡಿ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಟೀ ಪುಡಿ ಹಾಕ್ತಾಯಿದ್ದೀನಿ. ಇದು ನೋಡಿ, ಮೆಂತ್ಯ ಕಾಳು, ಅಲೋವೆರಾ, ಈರುಳ್ಳಿ, ಆಮೇಲೆ ಟೀ ಪುಡಿ. ಇದು ನಮ್ಮ ಕೂದಲಿಗೆ ಎಷ್ಟೊಂದು ಪ್ರೋಟೀನ್ ಕೊಡುತ್ತೆ ಅಂದರೆ ತುಂಬಾ ಒಳ್ಳೆಯದು. ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಇದೇನಿದೆ ನೋಡಿ, ನೀರನ್ನ ಹಚ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮಗೆ. ತುಂಬಾ ಒಳ್ಳೆ ನೀರು ಇದು. ಬನ್ನಿ ಇವಾಗ ನಾವು ಇದನ್ನು ಏನು ಮಾಡಬೇಕಂದ್ರೆ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಅಂದರೆ ಈರುಳ್ಳಿ ರಸ, ಆಮೇಲೆ ಮೆಂತ್ಯ ಕಾಳು, ಟೀ ಪುಡಿ, ಅಲೋವೆರಾ ಜೆಲ್, ಇದನ್ನಿಷ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಏನಿಲ್ಲ ಅಂದರೆ ನಾನು ಹಾಕಿದ್ದೀನಲ್ವ ನೀರು, ಒಂದು ಗ್ಲಾಸ್ ನೀರು ಹಾಕಿದರೆ ಅದು 1/2 ಅವರ್ ಆಗಬೇಕು ನೀರು. ಅಷ್ಟೊಂದು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಇದು ಕರಿಬೇವು ನಮ್ಮ ಕೂದಲಿಗೆ ಎಷ್ಟೊಂದು ಒಳ್ಳೆಯದು ಗೊತ್ತಾ? ಹಾಗೆ ಹಸಿದು ಕೂಡ ತಿನ್ನಬೇಕು. ತುಂಬಾ ಒಳ್ಳೆಯದಿದು. ಕೂದಲಿಗಷ್ಟೇ ಅಲ್ಲ, ಕಣ್ಣಿಗೂ ಅಷ್ಟೇ ತುಂಬಾ ಒಳ್ಳೆಯದು ಕರಿಬೇವು. ಆಮೇಲೆ ಗ್ಯಾಸ್ಟ್ರಿಕ್ ಇದ್ದವರು ಕೂಡ ಅಷ್ಟೇ ಕರಿಬೇವು ಎಲೆಗಳನ್ನ ತಿಂದರೆ ಅದು ಅಷ್ಟೇ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ನಾನು ಇಷ್ಟನ್ನು ಚೆನ್ನಾಗಿ ಒಂದು 5 ಇಲ್ಲ 10 ನಿಮಿಷ ಬೇಯಿಸ್ಕೊತೀನಿ. ಯಾಕಂದರೆ ನಾನು ಹೇಳಿದ್ನಲ್ವ, ಒಂದು ಗ್ಲಾಸ್ ನೀರಿನಷ್ಟು ಇದ್ದದ್ದನ್ನು ನಾವು ಅಂದರೆ ಅರ್ಧ ಗ್ಲಾಸ್ ನೀರು ಹಾಕಬೇಕು. ಅಷ್ಟು ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಕುದಿಯೋದ್ರಿಂದ ಅದರಲ್ಲಿರೋವಂಥ ಏನು ಸತ್ವ ಇರುತ್ತೆ ನೋಡಿ, ಎಲ್ಲನೂ ಬಿಟ್ಕೊಳ್ಳುತ್ತೆ. ತುಂಬಾ ಒಳ್ಳೆಯದು ನಿಮ್ಮ ಕೂದಲಿಗೆ. ಮಕ್ಳಿಗೂ ಅಷ್ಟೇ, ಮಕ್ಳಿಗೂ ಕೂಡ ಹಚ್ಚಿ, ತುಂಬಾ ಒಳ್ಳೆಯದು ಅದು. ಯಾರು ಕೂದಲು ಉದುರ್ತಾ ಇರುತ್ತೋ ಅವ್ರಿಗೆಲ್ಲ ಹಚ್ಚಿದರೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಿಮ್ಗೆ ಒಂದೇ ವಾರದಲ್ಲಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಇದನ್ನು 3 ತಿಂಗಳವರೆಗೂ ಹಚ್ಚಿ, ಕಂಟಿನ್ಯೂ ಆಗಿ 3 ತಿಂಗಳ ಮಾಡೋದ್ರಿಂದ ನಿಮ್ಮ ಕೂದಲು ನೀವೇ ಆಶ್ಚರ್ಯ ಆಗುತ್ತೀರಾ, ಅಷ್ಟೊಂದು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಸ್ಟಾಪ್ ಆಗೋದು ಮಾತ್ರ ಒಂದೇ ವಾರದಲ್ಲಿ ಕೂದಲು ಉದುರೋದು ನಿಂತೋಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗಿ. ಮನೆಯಲ್ಲೇ ಮಾಡಿರುವಂಥ ಸೂಪರಾಗಿರುವ ಈ ಒಂದು ವಾಟರ್ ಇದೆ ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹೊರ್ಗಡೆಯಿಂದ ದುಬಾರಿ ಅಂದರೆ ದುಡ್ಡು ಖರ್ಚು ಮಾಡಿ
ನಾವು ಅದು ಇದು ಹಚ್ಚೋದು ಬದಲು ಮನೇಲೇ ಇರುವಂಥ ಈ ಒಂದು ಒಳ್ಳೆಯದನ್ನು ನಾವು ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬಾ ಕೂದಲಿಗೆ ಅಷ್ಟೇ ಅಲ್ಲ ಎಲ್ಲದಕ್ಕೂ ಒಳ್ಳೆಯದಿದು. ಮಕ್ಳಿಗೂ ಅಷ್ಟೇ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ನೋಡಿ. ಮಕ್ಳಿಗೂ ಅಷ್ಟೇ ನಾವು ಹೊರಗಿಂದ ತಂದು ಕೂದಲಿಗೆ ಅದು ಇದು ಹಚ್ಚೋದ್ರ ಬದಲು ಇದೆಲ್ಲ ಹಚ್ಚೋದ್ರಿಂದ ಮಕ್ಕಳು ಇವಾಗಲಿಂದನೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಆ ಟೀ ಪೌಡ್ರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಕರಿಬೇವು ಅಷ್ಟೇ ಫ್ರೆಶ್ ಆಗಿರೋಂಥದ್ದು ಹಾಕಿದ್ದೀನಿ ನೋಡಿ. ನಿಮಗೆ ಗೊತ್ತಾಯ್ತಲ್ವಾ ನಾನು ಎಷ್ಟೊಂದು ನೀರು ಹಾಕಿದ್ದೆ. ಇಲ್ಲಿ ಎಷ್ಟು ಮಾತ್ರ ಇದೆ, ಒಂದು ಗ್ಲಾಸ್ ನೀರು ಹಾಕಿದ್ದೆ, ಇಲ್ಲ ಅರ್ಧ ಗ್ಲಾಸ್ ಮಾತ್ರ ನೀರು ಉಳ್ಕೊಂಡಿದೆ. ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ. ನೀವು ಇದನ್ನು ತಲೆ ಸ್ನಾನ ಮಾಡೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆನೇ ಹಚ್ಕೊಳ್ಳಿ. ಇಲ್ಲ ಅಂದರೆ ಇದಕ್ಕೆ ಒಂದು ನಮಗಿಷ್ಟ ಆದ ಒಂದು ಶಾಂಪು ಹಾಕ್ಕೊಂಡು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ತಲೆನ ಸ್ನಾನ ಮಾಡಿಕೊಡಿ. ನೀವು ಯಾವ ಶಾಂಪು ಬೇಕಾದರೂ ಹಾಕ್ಕೋಬೋದು. ಇದನ್ನು ತಣ್ಣಗಾದ ಮೇಲೆ ಹಚ್ಕೋಬೇಕು. ನೋಡಿ ಇದು ಹೇಳ್ತಾ ಇದ್ದೀನಿ, ಯಾವಾಗ ನಾವು ತಲೆ ಸ್ನಾನ ಮಾಡಿ ಹಚ್ಕೊತೀವೋ ಅದೇ ಟೈಮಲ್ಲೇ ಈ ಥರ ನಾವು ಮಾಡ್ಕೋಬೇಕು. ಬಟ್ ಮಾಡಿಟ್ಟು ಸ್ಟಾಕ್ ಇಟ್ಟು ಹಚ್ಕೋಕ್ಕೆ ಹೋಗಬೇಡಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಎಲ್ಲನೂ ಹಚ್ಕೋಬೇಕು ತಲೆಯಲ್ಲಿ. ಈ ಈರುಳ್ಳಿ ಕರಿಬೇವು ನೀರು ಹಚ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಸೂಪರಾಗಿ ಬೆಳವಣಿಗೆ ಕೂಡ ಆಗುತ್ತೆ. ನೀವು ಕೂದಲು ಉದುರುತ್ತಾ ಇದೆ ಅನ್ನೋ ಚಿಂತೆನೇ ಬಿಟ್ಬಿಡಿ, ಇವಾಗಲಿಂದನೇ ಸ್ಟಾರ್ಟ್ ಮಾಡಿ ಇದನ್ನು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲನೂ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.